ನಮಸ್ಕಾರ. ರಾಶಿ ಭವಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮೀನ ರಾಶಿ, ಮೀನ ಲಗ್ನ, ಏಪ್ರಿಲ್ ತಿಂಗಳ ರಾಶಿ ಭವಿಷ್ಯ ಯಾವ ರೀತಿ ಇರುತ್ತೆ ಅನ್ನುವಂತಹ ಸಂಪೂರ್ಣ ಮಾಹಿತಿ ವಿಡಿಯೋದಲ್ಲಿ ಕೊಡ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿ, ಲೈಕ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮುಖಾಂತರ ತಿಳಿಸಿ. ಈ ಬರುವಂತಹ ತಿಂಗಳು ಮೀನ ರಾಶಿ, ಮೀನ ಲಗ್ನದವರಿಗೆ ಮಿಶ್ರ ಫಲವನ್ನ ನೋಡಬಹುದು. ಸುಮಾರಷ್ಟು ಗ್ರಹಗಳು ನಿಮ್ಮ ರಾಶಿಯಿಂದ ಸಂಚಾರ ಆಗ್ತಿದೆ. ಜೊತೆಗೆ ವ್ಯಯಸ್ಥಾನದಲ್ಲಿ ಶನಿ ಮತ್ತೆ ಮಂಗಳನ ಯುತಿ ಬರುವಂತಹ ತಿಂಗಳಲ್ಲೂ ಕೂಡ ಇರುತ್ತೆ. ಸುಮಾರಷ್ಟು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಆರೋಗ್ಯದ ವಿಚಾರದಲ್ಲೂ ಕೂಡ ಗುರುಬಲ ಇದೆ. ಹಾಗಾಗಿ ನಿಮ್ಗೆ ಸುಮಾರಷ್ಟು ಸಮಸ್ಯೆಗಳು ಬಂದ್ರೂ ಕೂಡ ಅದರಿಂದ ಆಚೆ ಬರುವಂತಹ ಯೋಗಗಳಿದೆ. ರವಿ ನಿಮ್ಮ ರಾಶಿಯಿಂದ ಸಂಚಾರ ಎರಡನೇ ಹಂತದಲ್ಲಿ, ಅಂದ್ರೆ 2 ವಾರಗಳ ನಂತರ ನಿಮ್ಗೆ ಧನಸ್ಥಾನಕ್ಕೆ ಸಂಚಾರ ಆಗ್ತದಾನೆ. ಕೆಲವೊಂದು ಅನುಕೂಲಗಳು ಇದೆ, ಕೆಲವೊಂದು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವ ಯಾವ ರೀತಿ ಇರುತ್ತೆ ನೋಡಿ. ನಿಮ್ಮ ವ್ಯಕ್ತಿತ್ವದಲ್ಲಿ ಸುಮಾರಷ್ಟು ಬದಲಾವಣೆಗಳನ್ನ ನೋಡುವಂತಹ ತಿಂಗಳಾಗತ್ತೆ. ತುಂಬಾನೇ ಸೀಕ್ರೆಟಿವ್ ಆಗಿರ್ತೀರಾ. ನಿಮ್ಮ ಒಂದು ಭಾವನೆಗಳನ್ನ ಬೇರೆಯವ್ರ ಹತ್ರ ವ್ಯಕ್ತಪಡಿಸಕ್ಕೆ ಹಿಂಜರಿಕೆ ಮಾಡುವಂತದ್ದಾಗಿರ್ಬೋದು. ಸುಮಾರಷ್ಟು ವಿಚಾರಗಳಲ್ಲಿ ರಹಸ್ಯವಾಗಿ ನಿಮ್ಮ ಒಂದು ನಿರ್ಧಾರವನ್ನ ತಗೋತೀರಾ. ಹಾಗೆ ಈ ಬರುವಂತಹ ತಿಂಗಳಲ್ಲಿ ನಿಮ್ಮ ಒಂದು ಸಜೆಷನ್ ಆಗಿರ್ಬೋದು, ಬೇರೆಯವರು ಕೊಟ್ಟ ಅದರ ವಿರುದ್ಧವಾಗಿ ಸಂಬಂಧಗಳಲ್ಲಿ ಮನಸ್ತಾಪಗಳಾಗುವಂತದ್ದು ಕೂಡ ಇರುತ್ತೆ. ನೀವು ಬೇರೆಯವರ ಒಂದು ಮಾರ್ಗದರ್ಶನ ಕೂಡ ಸರಿಯಾದ ರೀತಿಯಲ್ಲಿ ನೀವು ಸ್ವೀಕಾರ ಮಾಡದಿರುವಂತಹ ಮಾನಸಿಕ ಸ್ಥಿತಿ ಇರುತ್ತೆ. ಹಾಗಾಗಿ ಬರುವಂತಹ ತಿಂಗಳಲ್ಲಿ ನಿಮ್ಮ ವ್ಯಕ್ತಿತ್ವದಲ್ಲಿ ಸ್ವಲ್ಪ ಮಟ್ಟಿಗೆ ಏರುಪೇರುಗಳು ನೋಡುವಂಥದ್ದು, ನೀವು ಬಯಸದೇ ಬರುವಂತಹ ಅಪಮಾನಗಳಾಗಿರ್ಬೋದು, ಬ್ಲೇಮ್ಸ್ ಆಗಿರ್ಬೋದು, ಈ ಬರುವಂತಹ ತಿಂಗಳಲ್ಲಿ ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಚ್ಚರಿಕೆಯ ನಡಿಗೆ ಇರಬೇಕು ಮೀನರಾಶಿ, ಮೀನ ಲಗ್ನದವರು. ಜೊತೆಗೆ ನಿಮ್ಮ ಆರೋಗ್ಯ ನೋಡಿ, ಆರೋಗ್ಯದಲ್ಲಿ ತುಂಬಾನೇ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ ಮೀನರಾಶಿ, ಮೀನದವರು. ಶುಕ್ರ ರಾಶಿಯಿಂದ ಸಂಚಾರ ಆಗ್ತಾನೆ. ಜೊತೆಗೆ ರವಿ ರಾಹುವಿನ ಜೊತೆಗೆ ಯಾವ್ದಾದ್ರು ಹಳೆ ರೋಗಗಳಿದ್ರೆ ಅದು ಉಲ್ಬಣಗಳಾಗುತ್ತೆ. ಮತ್ತೆ ನಿಮಗೆ ಮಂಗಳ ವ್ಯಯಸ್ಥಾನದ ಸಂಚಾರ ಶನಿಶ್ಚರನ ಜೊತೆಗೆ ಯಾರಿಗೆ ರಕ್ತಕ್ಕೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಬಿಪಿಗೆ ಸಂಬಂಧಪಟ್ಟಂತ ಸಮಸ್ಯೆಗಳು, ಮೈಗ್ರೇನ್ ಇದ್ರೆ, ತಲೆ ಸುತ್ತು ಬರದಾಗಿದ್ರೆ ಇದರಲ್ಲಿ ತೊಂದರೆ ತಾಪತ್ರೆಗಳು ನೋಡುವಂತದ್ದಿರುತ್ತೆ. ಸೊ ಹಾಗಾಗಿ ಲೋ ಬಿಪಿ ಸಂಬಂಧಪಟ್ಟಂತ ವಿಚಾರ ಇದ್ರೆ ಅದರಲ್ಲಿ ಎಚ್ಚರಿಕೆ ವಹಿಸ್ಕೋಬೇಕಾಗತ್ತೆ. ಸಕಾಲಕ್ಕೆ ಮಾತ್ರೆಗಳಾಗಿರ್ಬೋದು, ಟ್ರೀಟ್ಮೆಂಟ್ ತಗೊಳ್ಳೋದು ಅನಿವಾರ್ಯತೆ ಆಗಿರುತ್ತೆ. ಮತ್ತೆ ಹೇರ್ ಫಾಲ್ ಆಗೋದಾಗಿರ್ಬೋದು, ಮತ್ತೆ ಉಷ್ಣಕ್ಕೆ ಸಂಬಂಧಪಟ್ಟಂತ ಜ್ವರ ಬಾಧೆ ಬರುವಂತದ್ದು ಪದೇ ಪದೇ. ಸೊ ಅದರ ನಿಟ್ಟಿನಲ್ಲಿ ನಿಮ್ಮ ಪ್ರಯತ್ನ ಇರಬೇಕು. ಯಾಕಂದ್ರೆ ಮಂಗಳನು ಕೂಡ ರಾಶಿ ಪ್ರವೇಶ ಆಗ್ತಾನೆ ತಿಂಗಳ ಕೊನೆಯ ವಾರದಲ್ಲಿ. ಸೊ ಹಾಗಾಗಿ ಆರೋಗ್ಯದ ಬಗ್ಗೆ ಗಮನವನ್ನ ಕೊಡ್ಲೇಬೇಕು ಬರುವಂತಹ ತಿಂಗಳಲ್ಲಿ. ಪುರುಷರಿದ್ರೆ ಸ್ತ್ರೀಯರಿದ್ರೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಅನ್ನು ನೋಡುವಂತಹ ಸಾಧ್ಯತೆ ಇರುತ್ತೆ. ಪುರುಷರಿಗೆ ಬ್ಲಾಡರ್ ಇಶ್ಯೂ ಆಗಿರ್ಬೋದು, ಕಿಡ್ನಿ ಸ್ಟೋನ್ಸ್ ಅಂತ ಸಮಸ್ಯೆಗಳನ್ನ ನೋಡುವಂತ ಸಾಧ್ಯತೆ ಇರುತ್ತೆ ಮೀನರಾಶಿ, ಮೀನಲಗ್ನದವರು. ಹಾಗಾಗಿ ಆರೋಗ್ಯದ ಬಗ್ಗೆ ಹೆಚ್ಚಿನ ಗಮನವನ್ನ ಕೊಡಿ. ಹಣಕಾಸಿನ ವಿಚಾರ ನೋಡಿ, ಬರುವಂತಹ ತಿಂಗಳಲ್ಲೂ ಕೂಡ ಆದಾಯಕ್ಕಿಂತ ಖರ್ಚುಗಳು ಜಾಸ್ತಿ ಇರುತ್ತೆ. ಶನಿ ಮತ್ತೆ ಮಂಗಳ ಎಷ್ಟು ದುಡ್ಡು ಆದ್ರೂ ಕೂಡ ಸಾಲ ಆಗದು, ಪ್ಲಸ್ ಸಾಲ ತೀರಿಸುವಂತ ಒತ್ತಡ ಆಗಿರ್ಬೋದು, ಕೊಟ್ಟು ದುಡ್ಡು ವಾಪಸ್ ಬರದೇ ಇರುವಂತದ್ದಾಗಿರ್ಬೋದು, ವಿಳಂಬದಿಂದ ಕೈ ಸೇರುವಂತದ್ದಾಗಿರುತ್ತೆ. ಇದರ ಜೊತೆಗೆ ನಿಮ್ಮ ವೃತ್ತಿಯಲ್ಲಿ ಬರಬೇಕಾದಂತಹ ಪ್ರಮೋಷನ್ ಆಗಿರೋದು, ಅದರಿಂದ ಬರುವಂತಹ ಲಾಭ ಆಗಿರ್ಬೋದು, ಅದರಲ್ಲೂ ಕೂಡ ಏರುಪೇರುಗಳು ನೋಡುವಂತಹ ಸಾಧ್ಯತೆ ಇರುತ್ತೆ. ಇಂಡಿಪೆಂಡೆಂಟ್ ವ್ಯವಹಾರಗಳಾಗಿರ್ಬೋದು, ವ್ಯಾಪಾರಗಳು ಯಾರು ಮಾಡ್ತಿರ್ತಾರೆ ಅಂತವ್ರಿಗೆ ಆದಾಯದ ಮೂಲಗಳಲ್ಲಿ ಯಾವ ರೀತಿ ಸದಾಕಾಲ ನಡೆಯುವಂತದ್ದಿರುತ್ತೆ. ಆದ್ರೆ ಖರ್ಚು ವೆಚ್ಚಗಳು ಕೂಡ ಇರುತ್ತೆ. ಹೊಸ ಒಂದು ಮಾರ್ಗ ದಾರಿ ಹುಡ್ಕೋದ್ರಲ್ಲಿ ವಿಳಂಬಗಳಾಗುವಂತದ್ದಿರುತ್ತೆ. ಹಣಕಾಸಿನ ವಿಚಾರದಲ್ಲಿ ಬರುವಂತ ತಿಂಗಳು ಏನು ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತಂದ್ರೆ, ಮಧ್ಯಸ್ಥಿಕೆ ವಹಿಸಿ ಯಾರಿಗೂ ಕೂಡ ನೀವು ಹಣಕಾಸಿನ ಸಹಕಾರ ಆಗಿರ್ಬೋದು, ಬೇರೆಯವರಿಗೆ ಶ್ಯೂರಿಟಿ ಹಾಕಿ ಕೊಡಿಸೋದಾಗಿರ್ಬೋದು, ನಿಮ್ಮ ಒಡವೆಗಳನ್ನ ಇಟ್ಟು ಸಾಲ ಕೊಡೋದಾಗಿರ್ಬೋದು, ಇವೆಲ್ಲದರಿಂದ ದೂರ ಉಳಿಬೇಕು. ಇಲ್ಲ ಅಂದ್ರೆ ನಿಮಗೆ ಸಂಬಂಧಗಳಲ್ಲಿ ಮನಸ್ತಾಪಗಳಾಗತ್ತೆ, ನಿಷ್ಠೂರ ಆಗತ್ತೆ. ಜೊತೆಗೆ ನಿಮ್ಮ ಬೆಲೆ ಬಾಳುವ ವಸ್ತುಗಳು, ನಿಮ್ಮ ನೆಕ್ಲೆಸ್ ಆಗಿರ್ಬೋದು, ಬಂಗಾರ ಆಗಿರ್ಬೋದು, ಯಾರನ್ನಾದ್ರೂ ಕೊಟ್ರೆ ಅದನ್ನ ಕಳೆದುಕೊಳ್ಳುವಂತಹ ಸಾಧ್ಯತೆ ಇರುತ್ತೆ, ಮಿಸ್ಪ್ಲೇಸ್ ಆಗುವಂತದ್ದಿದೆ. ಹಾಗಾಗಿ ಈ ಬರುವಂತಹ ತಿಂಗಳಲ್ಲಿ ತುಂಬಾ ಎಚ್ಚರಿಕೆ ವಹಿಸ್ಕೋಬೇಕು. ಬರೀ ದುಡ್ಡು ಕಾಸಿನ ವಿಚಾರ ಅಲ್ಲ, ನೀವು ಯಾವುದೇ ಬೇರೆಯವರಿಗೆ ಶ್ಯೂರಿಟಿ ಆಗೋದಾಗಿರ್ಬೋದು, ಗ್ಯಾರಂಟರ್ ಆಗಿ ವರ್ಕ್ ಮಾಡೋದಾಗಿರ್ಬೋದು, ಇದೆಲ್ಲ ಮಾಡಿದ್ರೆ ಮುಂದೆ ಬರುವಂತ ತಿಂಗಳಲ್ಲಿ ಅದು ನಿಮ್ಮ ಪಾಲ ಇಲ್ಲ, ಬೇರೆಯವ್ರ ಪಾಲಾಗುವಂತಹ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನಲ್ಲಿ ನಿಮ್ಮ ಯೋಚನೆಗಳು ಇರಲೇಬೇಕು. ಯಾಕಂದ್ರೆ ರಾಹು ಇದನ್ನ ವಂಚನೆಗೆ ಈಡಾಗುವಂತ ಸಾಧ್ಯತೆ ನಿಮ್ಮ ರಾಶಿ ಲಗ್ನದಲ್ಲಿ. ಜೊತೆಗೆ ಶುಕ್ರ ಬೇರೆ ಇಲ್ದೇ ಇರುವಂತಹ ಒಂದು ಅವಕಾಶಗಳಾಗಿರ್ಬೋದು, ಒಂದು ಆಪರ್ಚುನಿಟಿ ಕೊಡ್ತೀವಿ ಅಂತ ಹೇಳಿ ಮೋಸ ಹೋಗುವಂತ ಸಾಧ್ಯತೆ ಇರುತ್ತೆ. ಆ ನಿಟ್ಟಿನ ಪ್ರಯತ್ನ. ಗುರು ಇದ್ದಾನೆ ನಿಮ್ಮ ರಾಶಿ, ಗುರುಬಲ ಇದೆ ರಾಶಿ ಮೀನ. ಹಾಗಾಗಿ ಪ್ರೊಟೆಕ್ಷನ್ ಇದ್ದೇ ಇರುತ್ತೆ. ಬೇರೆಯವ್ರ ಮಾತಿಗೆ ಕಣ್ಮುಚ್ಕೊಂಡು ನಂಬೇಡಿ. ಯಾವುದಕ್ಕೂ ಕುಲಂಕುಷವಾಗಿ ಪರಿಶೀಲನೆ ಮಾಡಿಕೊಂಡು ಒಂದಲ್ಲ ಎರಡು ರೀತಿ ವಿಮರ್ಶೆ ಮಾಡುವಂತದ್ದು ಅನಿವಾರ್ಯತೆ ಬರುವಂತ ತಿಂಗಳಲ್ಲಿ. ಜೊತೆಗೆ ಯಾವುದೇ ರೀತಿಯ ಹೊಸ ಒಪ್ಪಂದ, ರಾಜಸಂಧಾನ, ಹೊಸ ಯೋಜನೆಗಳಿಗೆ ಕೈ ಹಾಕಿದ್ರು ಕೂಡ ಫೇಲಿಯರ್ ಆಗುವಂತದ್ದಿರುತ್ತೆ. ಇಲ್ಲಾಂದ್ರೆ ಅರ್ಧಕ್ಕೆ ನಿಲ್ಲುವಂತ ಸಾಧ್ಯತೆ ಇರುತ್ತೆ. ಇಲ್ಲಾಂದ್ರೆ ನಿಮ್ಮ ಪ್ರಾಜೆಕ್ಟ್, ನಿಮ್ ಪ್ಲಾನ್ ಅಲ್ಲಿ ಯಾವುದೇ ರೀತಿಯ ಒಂದು ಪ್ರೋಗ್ರೆಸಿವ್ ಕಾಣದೇ ಇರುವಂತದ್ದಿರುತ್ತೆ. ಹಾಗಾಗಿ ಕೆಲಸ ಮಾಡೋ ಕಡೆ ಆದ್ರೂ ಕೂಡ ಇದೇ ರೀತಿ ಇರುತ್ತೆ. ಸಂಬಂಧಗಳಲ್ಲಿ ಮನಸ್ತಾಪಗಳಾಗುವಂತ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಮಾತಿನಿಂದ ಆಗಿರ್ಬೋದು, ಮುಗಿಸ್ಕೊಳ್ಳೋದಾಗಿರ್ಬೋದು, ಇವೆಲ್ಲ ಕೂಡ ಈ ಬರುವಂತ ತಿಂಗಳಲ್ಲಿ ಮೀನರಾಶಿ, ಮೀನಲಗ್ನದವರಿಗೆ ನೋಡುವಂತ ಸಾಧ್ಯತೆ ಇರುತ್ತೆ.
ಕುಟುಂಬದಿಂದ ದೂರ ಇರುವಂತದ್ದಾಗಿರ್ಬೋದು, ಕೆಲಸ ಕಾರ್ಯಗಳ ಒತ್ತಡ ಅತಿಯಾಗಿರುತ್ತೆ ಈ ಬರುವಂತಹ ತಿಂಗಳಲ್ಲಿ. ಸೊ ಹಾಗಾಗಿ ನಿಮಗೆ ಕೆಲಸ ಕಾರ್ಯದ ಒತ್ತಡದಿಂದ ಆರೋಗ್ಯ ಏರುಪೇರ ಜೊತೆಗೆ ಸಂಬಂಧಗಳಲ್ಲೂ ಮನಸ್ತಾಪಗಳಾಗುವಂತದ್ದಿರುತ್ತೆ. ಉದ್ಯೋಗದ ವಿಚಾರದಲ್ಲಿ ಬದಲಾವಣೆಗಳು ಮಾಡ್ಲೇಬೇಕಾದಂತ ಅನಿವಾರ್ಯತೆ ಇರುತ್ತೆ. ಇಲ್ಲ ಅಂದ್ರೆ ರಾತ್ರಿಯೂ ಕೂಡ ಕೆಲಸ ಮಾಡುವಂತದ್ದಾಗಿರ್ಬೋದು, ಉದ್ಯೋಗದ ಒಂದು ನಷ್ಟ ಆಗುವಂತದ್ದು ಕೂಡ ಈ ಬರುವಂತ ತಿಂಗಳಲ್ಲಿ ಮೀನರಾಶಿಯವರು ನೋಡುವಂತಹ ಸಾಧ್ಯತೆ ಇರುತ್ತೆ. ಹಾಗಾಗಿ ಯಾವುದೇ ಒಂದು ಪೈಪೋಟಿ ಕಾಂಪಿಟೇಷನ್, ವಾದ ವಿವಾದ, ಮ್ಯಾನೇಜ್ಮೆಂಟ್ ಆಗಿರೋದು, ಕೆಲಸ ಮಾಡೋ ಕಡೆ ಆಗಿರ್ಬೋದು, ಅದರಿಂದ ಸ್ವಲ್ಪ ದೂರ ಇದ್ದಷ್ಟು ಉತ್ತಮ. ಇಲ್ಲ ಅಂದ್ರೆ ಉದ್ಯೋಗದ ನಷ್ಟ, ಅನಿವಾರ್ಯ ಕಾರಣದಿಂದ ನಿಮ್ಗೆ ರಜೆ ಹಾಕ್ಬೇಕಾದಂತದ್ದು, ಇದೆಲ್ಲ ಕೂಡ ನೋಡುವಂತಹ ಸಾಧ್ಯತೆ ಮೀನರಾಶಿ ಮೀನಲಗ್ನದವರು. ಪತಿ ಪತ್ನಿಯರ ಬಾಂಧವ್ಯದಲ್ಲಿ ತಾತ್ಕಾಲಿಕ ಯಥಾಸ್ಥಿತಿ ಇರುತ್ತೆ. ಬುಧ ನಿಮಗೆ ನಿಮ್ಮ ಒಂದು ಧನಸ್ಥಾನದಿಂದ ಕುಟುಂಬ ಸ್ಥಾನ ಸಂಚಾರ ಇದ್ದಾನೆ, ಆದ್ರೆ ವಕ್ರಿ ನಡಿಗೆ ಇರುತ್ತೆ. ಹಾಗಾಗಿ ಎದುರಿನ ವ್ಯಕ್ತಿ ಆಗಿರ್ಬೋದು, ನಿಮ್ಮ ಬಾಳ ಸಂಗಾತಿ ಒತ್ತಡ, ಮಿತ್ರರ ಒತ್ತಡ ಕೂಡ ನಿಮಗಿರುತ್ತೆ. ಸೊ ಹಾಗಾಗಿ ಬರುವಂತ ತಿಂಗಳು ಆದಷ್ಟು ಸ್ವಲ್ಪ ತಾಳ್ಮೆಯಿಂದ ಸಂಬಂಧಗಳನ್ನ ನಿರ್ವಹಣೆ ಮಾಡ್ಕೊಂಡ್ರೆ ತುಂಬಾ ಉತ್ತಮ. ವ್ಯಾಪಾರ ವ್ಯವಹಾರಗಳಲ್ಲಿ ತಾತ್ಕಾಲಿಕವಾಗಿ ಒಂದು ಅನುಕೂಲ ಇರುತ್ತೆ. ಮದುವೆ ಮಾತುಕತೆ ಆಗಿರ್ಬೋದು, ನಿಶ್ಚಿತಾರ್ಥ ಆಯ್ತು, ಸಂಬಂಧಗಳಾಯ್ತು, ಇದೆಲ್ಲರಿಂದ ದೂರ ಇದ್ದಷ್ಟು ಒಳ್ಳೇದು. ಇಲ್ಲಾಂದ್ರೆ ತಪ್ಪು ಸಂಬಂಧಗಳಾಗಿರ್ಬೋದು, ಆದಂತಹ ಒಂದು ಮದುವೆ ನಿಶ್ಚಿತಾರ್ಥನು ಮುರಿದು ಬೀಳುವಂತದ್ದಾಗಿರ್ಬೋದು, ಇಲ್ಲಾಂದ್ರೆ ಯಾವುದೋ ಒಂದು ಕಾರಣಾಂತರದಿಂದ ಅದನ್ನ ನೀವೇ ಮುರಿಬೇಕಾದಂತ ಅನಿವಾರ್ಯತೆ ಸೃಷ್ಟಿಯಾಗತ್ತೆ ಮುಂದೆ ಬರುವಂತ ದಿನಗಳಲ್ಲಿ. ಅದರ ನಿಟ್ಟಿನಲ್ಲಿ ಗಮನ ಕೊಡಿ. ರಹಸ್ಯ ಸಂಬಂಧಗಳ ಅವಕಾಶಗಳು ತುಂಬಾ ಬರುತ್ತೆ ನಿಮಗೆ, ಅದರಿಂದ ದೂರ ಇದ್ದಷ್ಟು ಒಳ್ಳೇದು. ಜೊತೆಗೆ ಗ್ಯಾಮ್ಲಿಂಗ್ ಆಗಿರ್ಬೋದು, ಬೆಟ್ಟಿಂಗ್ ಆಗಿರ್ಬೋದು, ಇಂಥ ವಿಚಾರದಲ್ಲಿ ಆಕಸ್ಮಿಕ ಲಾಭ ಬರುತ್ತೆ. ಹಾಗೆ ಅದಕ್ಕಿಂತ ಜಾಸ್ತಿ ನೀವು ಕಳ್ಕೊಳ್ಳುವಂತಹ ಯೋಗ ಇರುತ್ತೆ. ನೀವು ಬೇರೆಯವರಿಗೆ ಅಡ್ವೈಸ್ ಮಾಡ್ತಾ ಅದರಿಂದ ಅವರಿಗೆ ಲಾಭ ಆಗುತ್ತೆ, ಆದ್ರೆ ವೈಯಕ್ತಿಕವಾಗಿ ನೀವೇ ಅದನ್ನ ಇಂಪ್ಲಿಮೆಂಟ್ ಮಾಡಿದ್ರೆ ಅದರಲ್ಲಿ ನಷ್ಟ ನೋಡುವಂತಹ ಸಾಧ್ಯತೆ ಇರುತ್ತೆ. ದೇವತಾ ಕಾರ್ಯಗಳಾಗಿರ್ಬೋದು, ಅದರಿಂದ ವಿಳಂಬ, ಪೋಸ್ಟ್ಪೋನ್ ಮಾಡೋದಾಗಿರ್ಬೋದು, ಇದೆಲ್ಲ ಇರುತ್ತೆ. ಹಿರಿಯ ಮಾಡಬೇಕಾದಂತ ಅನಿವಾರ್ಯತೆ ಇರುತ್ತೆ. ವಾಹನಗಳಿಂದ ಎಚ್ಚರಿಕೆಯನ್ನು ವಹಿಸ್ಕೋಬೇಕಾಗತ್ತೆ. ಯಾವುದೇ ರೀತಿಯ ಹೊಸ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ವಿಳಂಬಗಳಾಗುವುದು ಗ್ಯಾರಂಟಿ. ಮತ್ತೆ ಯಾವುದೇ ಹೊಸ ಕಾರ್ಯಗಳ ಸ್ಟಾರ್ಟ್ ಕೂಡ ಮಾಡಬೇಡಿ ಬರುವಂತದ್ದು. ಆದಷ್ಟು ನಿಮ್ಮ ಒಂದು ಹೆಸರು, ಕೀರ್ತಿ, ಗೌರವ ಈ ಬರುವಂತ ತಿಂಗಳು ವೃದ್ಧಿ ಆಗೋದಿಲ್ಲ, ಅದರಲ್ಲಿ ಇಳಿಮುಖ ಆಗುವಂತದ್ದು. ಹಾಗಾಗಿ ನೀವು ಯಾವುದೇ ರೀತಿಯ ಒಂದು ಮನಸ್ಸಿನ ಮೇಲೆ ನಿಮ್ಮ ಹೆಸರು, ಕೀರ್ತಿ, ಗೌರವ, ಪ್ರಶಂಸೆ ಬರ್ತಾ ಇಲ್ಲ ಅಂತ ನೊಂದುಕೊಳ್ಳೋದು ಕಡಿಮೆ ಮಾಡಿ. ಮುಂದೆ ಬರುವಂತಹ ದಿನಗಳಲ್ಲಿ ಮತ್ತೆ ಅದರಲ್ಲಿ ಅಭಿವೃದ್ಧಿ ನೋಡುವಂತದ್ದಿರುತ್ತೆ. ಮಂಗಳನ ಸ್ಥಿತಿ ಬದಲಾದ್ಮೇಲೆ, ಶುಕ್ರನ ಸ್ಥಿತಿ ಬದಲಾದ್ಮೇಲೆ ತುಂಬಾ ಉತ್ತಮವಾಗಿರುತ್ತೆ. ಲೀಗಲ್ ಮ್ಯಾಟರ್ಸ್ ಬಗೆಹರಿದೇ ಇರುವಂತದ್ದಿರುತ್ತೆ, ಪೋಸ್ಟ್ಪೋನ್ ಆಗುವಂತದ್ದಿರುತ್ತೆ. ನಿಮ್ಮ ಸಮಯಕ್ಕೆ ಸಕಾಲಕ್ಕೆ ಯಾವುದೇ ರೀತಿಯ ರಿಸಲ್ಟ್ ಕೂಡ ಬರುವಂತಹ ತಿಂಗಳಲ್ಲಿ ಬರದೇ ಇರುವಂತದ್ದು. ಹಾಗಾಗಿ ವಿನಾಕಾರಣ ವಾದ ವಿವಾದಗಳಿಗೆ ಹೋದ್ರೆ ಅದರಲ್ಲಿ ನಿಮಗೆ ಹಿನ್ನಡೆ ಆಗುವಂತಹ ಸಾಧ್ಯತೆ ಇರುತ್ತೆ. ಅವರ ತಲೆದಂಡನು ಕೂಡ ನಿಮ್ಮ ತಲೆಗೆ ಬರುವಂತಹ ಸಾಧ್ಯತೆ. ಹಾಗಾಗಿ ಮೀನ ರಾಶಿ ಬರುವಂತ ತಿಂಗಳಲ್ಲಿ ಸುಮಾರಷ್ಟು ವಿಚಾರಗಳಲ್ಲಿ ಎಚ್ಚರಿಕೆಯ ನಡೆ ಇರಬೇಕು. ಆದಷ್ಟು ಆ ಎಚ್ಚರಿಕೆಯ ನಡಿನೇ ನಿಮಗೆ ನಿಮ್ಮ ಒಂದು ಪ್ರೊಟೆಕ್ಷನ್ ಆಗಿ ಕಾಪಾಡುವಂತದ್ದು. ಏನು ಪರಿಹಾರವನ್ನ ಮಾಡ್ಬೇಕು ನೋಡಿ, ಮುಖ್ಯವಾಗಿ ನೀವು ಮಾಡುವಂತದ್ದು ಈ ದುರ್ಗಾದೇವಿ ಉಪಾಸನೆಯನ್ನು ಮಾಡಿ. ರಾಹು ರಾಶಿ ಲಗ್ನದಿಂದ ಶುಕ್ರನ ಜೊತೆಗೆ ಸಂಚಾರ. ಆದಷ್ಟು ಶುಕ್ರವಾರ ದಿವಸ ದುರ್ಗಾದೇವಿಗೆ ಕುಂಕುಮಾರ್ಚನೆ ಮಾಡಿಸಿ, ಬೆಲ್ಲದನದ ನೈವೇದ್ಯ ಕೊಡಿ. ಹಾಗೆ ಮತ್ತೆ ದುರ್ಗಾ ಅಷ್ಟೋತ್ತರವನ್ನು ಪಠನೆ ಮಾಡಿ. ಇದರ ಜೊತೆಗೆ ಮಂಗಳನ ಆರಾಧನೆ, ಸುಬ್ರಹ್ಮಣ್ಯನ ಆರಾಧನೆ ಮಾಡಿ. ಸುಬ್ರಹ್ಮಣ್ಯನಿಗೆ ಪ್ರತಿ ಮಂಗಳವಾರ ಕೆಂಪು ವಸ್ತ್ರದ ತೊಗರಿಕಾಳನ್ನ ದಾನ ಮಾಡಿ. ಸುಬ್ರಹ್ಮಣ್ಯನಿಗೆ ವಿಭೂತಿ ಅಲಂಕಾರವನ್ನು ಮಾಡಿಸಿ. ಅದರಿಂದ ನಿಮಗೆ ತುಂಬಾ ಉತ್ತಮವಾದಂತಹ ಅನುಕೂಲಗಳು ಮತ್ತೆ ದೈವ ಬಲ ವೃದ್ಧಿಯಾಗುವಂತಹ ಅವಕಾಶಗಳಿದೆ. ಹೇಳಿದಂತಹ ಪರಿಹಾರ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಶೇಷ ಕಾರ್ಯಕ್ರಮ ಮುಗಿಸ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ.